ಏರ್ ಕ್ವಾಲಿಟಿ ಹೆಂಗಿದೆ ಅಂತ ಈಗ ಬೇರೆ ದೇಶಗಳು ಕೆನಡಾ, ಸಿಂಗಪೂರ್, UK ಆ ದೇಶದಲ್ಲಿ ಅವ್ರ ನಾಗರಿಕರಿಗೆ ಡೆಲ್ಲಿಗೆ ಹೋಗಬೇಡಿ, ಭಾರತಕ್ಕೆ ಹೋಗಬೇಡಿ ಅಂತೇಳಿ ಅವರು ಅಲರ್ಟ್ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ಬಿಜೆಪಿ ಏನು ಮಾತನಾಡ್ತಾರಂತೆ, ಪ್ರಧಾನಮಂತ್ರಿ ಇದ್ರ ಬಗ್ಗೆ ಯಾಕೆ ಮಾತನಾಡ್ತಾರ? ಇಂಥ ಇಶ್ಯೂಗಳು ಬಿಟ್ಟುಕೊಂಡು ಪ್ರಧಾನಮಂತ್ರಿ ಪಾರ್ಲಿಮೆಂಟ್ನ ಒಂದೇ ಮಾತ್ರ ಬಗ್ಗೆ 10 ತಾಸು ಮಾತಾಡಿದ್ರಲ್ಲ, ಇದು ಏನಿದ್ರಿ? ಇದು ಎಷ್ಟು ಬುದ್ಧಿವಂತಿಕೆ ಇರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಹೋರಾಟ, ಕಾಂಗ್ರೆಸ್ದು ಹೋರಾಟ, ಇಡೀ ದೇಶದ ಜನತೆ ಯಾಕೆ ಮಹಾತ್ಮ ಗಾಂಧಿ ನಿಮಗೂ ಇಂಪಾರ್ಟೆಂಟ್, ನಮಗೂ ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಬಿಜೆಪಿ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಅವ್ರಿಗೆ ಇಂಪಾರ್ಟೆಂಟ್ ಇರ್ತಕ್ಕಂಥ ಐಡಿಯಾಲಜಿ. ಅವ್ರು ಯಾವತ್ತೂ ಬಿಜೆಪಿ ಅವರು ಮಹಾತ್ಮ ಗಾಂಧಿನ ಒಪ್ಪೇ ಇಲ್ಲ. ಸುಮ್ಮನೆ ಕಾಟಚಾರಕ್ಕೆ ಬಂದಾಗ ಶೋ ಮಾಡಕ್ಕೆ ಮಾತನಾಡ್ತಾರೆ, ಅವಕಾಶ ಸಿಕ್ಕಾಗಷ್ಟೇ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಾರೆ. ಮೋದಿ ಸಾಹೇಬರು ಬಂದು ಚರಕ ಹಿಡ್ಕೊಂಡು ಮಹಾತ್ಮ ಗಾಂಧಿ ಜೊತೆ ಒಂದು ಫೋಟೋ ಹೊಡ್ಕೊಂಡು ಚರಕ ಹಿಡ್ಕೊಂಡು ಭಾಳ ಪಬ್ಲಿಸಿಟಿ ತೊಗೊಂಡ್ರು. ಬೇರೆ ದೇಶಗಳಿಗೆ ಹೋದರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಭಾರಿ ಮಾತನಾಡ್ತಾರೆ, ಗಾಂಧೀಜಿ ಬಗ್ಗೆ ಪ್ರಮೋಟ್ ಮಾಡ್ತೀನಿ, ಫಿಲಿಮ್ ಮಾಡ್ತೀನಿ ಅಂತ ಹೇಳಿದ್ರು. ಇವೆಲ್ಲ ಐಡಿಯಾಲಜಿನಲ್ಲಿ ಇರ್ತಕ್ಕಂಥ ಬಿಜೆಪಿ ಪಕ್ಷ ಇದು. ಅವ್ರಿಗೇನಂದ್ರೆ ಒಂಥರ ನಾಟಕೀಯ, ಅವ್ರಿಗೆ ಒಂಥರ ಏನೋ ರಾಜಕೀಯ ಇಚ್ಛಾಶಕ್ತಿಗಿಂತ ಜಾಸ್ತಿ ಅವರು ಐಡಿಯಾಲಜಿನೇ ತೋರಿಸ್ಬೇಕಂತಕ್ಕಂಥದ್ದು ಮೇಲ್ನೋಟ ಕಾಣ್ತಾನೆ ಇದೆ. ಅದು ಅವ್ರಿಗೇನು ಲಾಭ ಆಗುತ್ತೋ ಗುರುತಲ್ಲಿ ಇದು ಮಾಡೋದ್ರಿಂದ ಅವ್ರಿಗೇನು ಮನಸ್ತೃಪ್ತಿ ಇದೆ ಇದರಿಂದ. ಈ ಕಳೆದ 11 ವರ್ಷದಲ್ಲಿ UPA ಮಾಡಿರ್ತಕ್ಕಂಥ ಎಲ್ಲ ಸರ್ಕಾರಗಳು ಹೆಸರುಗಳು ಚೇಂಜ್ ಮಾಡಿದ್ದಾರೆ, ಕಾರ್ಯಕ್ರಮ ಹೆಸರುಗಳು ಚೇಂಜ್ ಮಾಡೋದು ಬಿಟ್ಟರೆ ಹೊಸದಾದಂಥ ಯಾವುದೂ ಕಾರ್ಯಕ್ರಮ ಇಲ್ಲ. ಅರ್ಥ ಆಯ್ತಲ್ಲ? ಈ ನಿರ್ಮಲ್ ಭಾರತ, ಸ್ವಚ್ಛ ಭಾರತ್ ಅಂತ ಹೇಳಿದ್ರು. ನಮ್ಮದು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ಲಿಂದ ಹಿಡಿದು RTIಲಿಂದ ಹಿಡಿದು ಡಿಜಿಟಲ್ ಇಂಡಿಯಾಲಿಂದ ಹಿಡಿದು ಇವೆಲ್ಲ ಹೆಸರುಗಳು ಏನು ಕೊಟ್ಕೊಂಡ್ಬಂದಿದ್ದಾರೆ. ನಮ್ಮ ಹಳೆ ಹೆಸರುಗಳನ್ನ ಹೊಸ ಹೆಸರನ್ನ ಚೇಂಜ್ ಮಾಡಿ ಪ್ರಚಾರಕ್ಕೆ ಇಟ್ಸ್ಕೊಳ್ಳೋದು ಬಿಟ್ಟರೆ ಹೊಸ ಕಾರ್ಯಕ್ರಮಗಳು ಏನೇ ಮಾಡಿಲ್ಲ ಅವರು. ಯೋಗ್ಯನೇ ಇದೀನಿ ಅನ್ನೋದು ಗೊತ್ತಿಲ್ಲ. ಒಂದು ಮಾತು ಹೇಳ್ತೀನಿ, ನಾನು ಲಕ್ಕಿ ಇದೀನಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವ್ರು ಯಾವ ದೃಷ್ಟಿಯಿಂದ ನನಗೆ ಗುರುತಿಸಿದವ್ರು ಗೊತ್ತಿಲ್ಲ. ಅತ್ಯಂತ ಪ್ರೀತಿಯಿಂದ ಅವರು ಭಾಳ ಒಂದು ಸುಮಾರು 3-4 ತಿಂಗಳಿಂದ ನೀವು ಬರಬೇಕು, ನಮ್ಮ ಟ್ರಸ್ಟ್ ಮುಖಾಂತರ ನಿಮಗೆ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ನನಗೆ ಅತ್ಯಂತ ಗೌರವಪೂರ್ವಕವಾಗಿ ಅವರನ್ನು ಕರೆಸಿದ್ದಾರೆ. ಅವರ ಪ್ರೀತಿಗಾಗಿ ನಾನು ಅದಕ್ಕೆ ಅರ್ಹತೆ ಏನಿದೆಲ್ಲ ಗೊತ್ತಿಲ್ಲ, ಅವರ ಪ್ರೀತಿಗಾಗಿ ನಾನು ಬಂದಿದ್ದೆ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ನೀವು ಅವ್ರನ್ನೇ ಕೇಳ್ಬಿಡಿ ಸರ್. ಜನವರಿ 6 ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.